ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ಎವ್ರಿ ಸಂಡೇ ಒಂದು ಹೊಸ ನಾನ್ ವೆಜ್ ರೆಸಿಪಿ ಜೊತೆ ಬರೋ ಹಾಗೆ ಈ ಸಂಡೇ ನಾನು ಒಂದು ಯೂನಿಕ್ ನಾನ್ ವೆಜ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಕ್ಯಾಬೇಜ್ ಚಿಕನ್ ಮೋಮೋಸ್. ಎಸ್, ಮೋಮೋಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಅದರಲ್ಲೂ ಈ ವೆದರಲ್ಲಿ ಒಂದು ಪ್ಲೇಟ್ ಮೋಮೋಸ್ ಇದ್ದರೆ ಆಹಾ, ಮಜಾನೇ ಬರುತ್ತೆ. ಸೊ ಇವತ್ತು ನಾನು ಹೆಲ್ದಿಯಾಗಿ ವಿತೌಟ್ ಮೈದಾ ಹೇಗೆ ಮೋಮೋಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತಿನ್ಯಾಕೆ ತಡ, ಶುರು ಮಾಡೋಣ. ಮೊದಲಿಗೆ ನಾನು ಬೋನ್ಲೆಸ್ ಚಿಕನ್ನ ತೊಗೊಂಡು ಅದನ್ನು ಹೇಗೆ ಕೀಮಾಗೆ ಗ್ರೈಂಡ್ ಮಾಡ್ಕೋತೀವಿ ಅದೇ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋಂಥ ಚಿಕನ್ಗೆ ನಾನು ಇಲ್ಲಿರುವಂಥ ಐಟಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ವಿನೇಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ರೀತಿ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಸ್ಪೈಸಸ್ ಬೇಕು ಅದ್ರ ಅಕಾರ್ಡಿಂಗ್ ನೀವು ಆ್ಯಡ್ ಮಾಡ್ಕೊಬೋದು. ಸಣ್ಣದಾಗಿ ಚಾಪ್ ಮಾಡಿರೋಂಥ ಗಾರ್ಲಿಕ್, ಜಿಂಜರ್ ಹಾಗೆ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿದ್ದೀನಿ. 1 ಬೌಲ್ ಸಣ್ಣದಾಗಿ ಚಾಪ್ ಮಾಡಿರೋಂಥ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಂಪ್ಲೀಟ್ ಎಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡ್ತಿರ್ಬೋದು, ನಾನು ಕ್ಯಾಬೇಜ್ ಲೇಯರ್ಸ್ನ ತೊಗೊಂಡು ಅದರ ಹಿಂದೆ ಗಟ್ಟಿ ಭಾಗ ಏನಿದೆ ಅದನ್ನು ರಿಮೂವ್ ಮಾಡಿದ್ದೀನಿ. ಸೊ ಒನ್ಸ್ ಅದು ರೆಡಿ ಆದಮೇಲೆ ಬಾಯ್ಲಿಂಗ್ ವಾಟರಲ್ಲಿ ನಾವು ಇದನ್ನು ಆ್ಯಡ್ ಮಾಡಿ ಒಂದು 5 to 10 ಮಿನಿಟ್ಸ್ ಕ್ಯಾಬೇಜ್ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಬೇಕು. ಫಿಲ್ಲಿಂಗ್ ಮತ್ತು ಕ್ಯಾಬೇಜ್ ಲೀವ್ಸ್ ಎರಡೂ ಕೂಡ ರೆಡಿ ಇದೆ. ಸೊ ನಾವು ಫಿಲ್ಲಿಂಗ್ನ ಕ್ಯಾಬೇಜ್ ಲೀವ್ ಒಳಗೆ ಹಾಕಿ ಅದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಫೋಲ್ಡ್ ಮಾಡಿದ್ರೆ ಕ್ಯಾಬೇಜ್ ಮೋಮೋ ರೆಡಿ ಇರುತ್ತೆ ಸ್ಟೀಮ್ ಮಾಡೋದಕ್ಕೆ. ಫೋಲ್ಡ್ ಮಾಡಿ ರೆಡಿ ಇಟ್ಕೊಂಡಿದ್ದಂಥ ಮೋಮೋಸ್ನ ನಾನು ಸ್ಟೀಮ್ ಮಾಡೋದಕ್ಕೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಹೇಗೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿನ ಅಥವಾ ಕಡ್ಬನ್ನ ಸ್ಟೀಮ್ ಮಾಡ್ತೀವಿ ಅದೇ ರೀತಿ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಸಾಕು. 15 to 20 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಬಿಸಿ ಬಿಸಿ ಕ್ಯಾಬೇಜ್ ಚಿಕನ್ ಮೋಮೋಸ್ ರೆಡಿ ಇರುತ್ತೆ. ಇಟ್ ಈಸ್ ವೆರಿ ಹೆಲ್ದಿ. ಯಾವುದೇ ರೀತಿ ಮೈದಾ ಯೂಸ್ ಮಾಡಿಲ್ಲ ಇಲ್ಲಿ. ಅದ್ರ ಮೇಲೆ ನಾನು ಸ್ವಲ್ಪ ಸೆಸಮಿ ಸೀಡ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಹೇಗಿತ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.